ಟಿವಿ9ನಲ್ಲಿ ಈ ಬುರುಡೆ ಕೇಸ್ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿ SIT ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಸೊ ನಿನ್ನೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಚೆನ್ನಯ್ಯ ಹಾಜರು. ಸೊ ಟಿವಿ9ನಲ್ಲಿ ಬುರುಡೆ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ SIT ಮೂಲಗಳಿಂದ ಲಭ್ಯವಾಗ್ತಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ನಿನ್ನೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಚೆನ್ನಯ್ಯ ಹಾಜರಾಗಿದ್ದ. BNSS 183 ಅಡಿಯಲ್ಲಿ ಚೆನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಧರ್ಮಸ್ಥಳದ ಗುಡ್ಡದಲ್ಲಿ ಶವ ಹುತ್ತಿದ್ದೇನೆ ಅಂತ ಚೆನ್ನಯ್ಯ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ದ. ಆದ್ರೆ ಸ್ವಇಚ್ಛಾ ಹೇಳಿಕೆಯಲ್ಲಿ ಯೂಟರ್ನ್ ಹೊಡೆದಂತ ಚೆನ್ನಯ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ವಿಡಿಯೋ ಹೇಳಿಕೆ ದಾಖಲಾಗಿದೆ. ಈ ಹಿಂದೆ ಕೋರ್ಟ್ನಲ್ಲಿ ಹೇಳಿದ್ದು ಸುಳ್ಳು ಅಂತ ತಪ್ಪೊಪ್ಪಿಗೆ. ಸೊ ಈ ಬುರುಡೆ ಕೇಸ್ ಸಂಬಂಧಪಟ್ಟ ಹಾಗೆ ಟಿವಿ9 ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಟಿವಿ9ಗೆ SIT ಮೂಲಗಳಿಂದ ಲಭ್ಯವಾಗ್ತಿರುವಂತಹ ಮಾಹಿತಿ. ನಿನ್ನೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಚೆನ್ನಯ್ಯ ಹಾಜರಾಗಿದ್ದ. BNS 183 ಸ್ಟೇಟ್ಮೆಂಟ್ ಅನ್ನ ಆತನಿಂದ ದಾಖಲು ಮಾಡಿಕೊಳ್ಳಲಾಯಿತು. ಕೆಲವರ ಷಡ್ಯಂತ್ರದಿಂದ ನಾನು ಸುಳ್ಳು ಹೇಳಿದ್ದೇನೆ. ತಿಮ್ಮರೋಡಿ, ಮಟ್ಟಣ್ಣವರ್, ಜಯಂತ್ ಸೇರಿ ಷಡ್ಯಂತ್ರ ಮಾಡಿದ್ರು. ಒತ್ತಡ ಬೆದರಿಕೆ ಹಾಕಿದ್ರಿಂದ ಸುಳ್ಳು ಹೇಳಿಕೆ ಕೊಟ್ಟಿದ್ದೆ. ನನ್ನ ಹೇಳಿಕೆಯ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರು. ಈ ಕುರಿತು ನನ್ನ 8ಕ್ಕೂ ಹೆಚ್ಚು ವಿಡಿಯೋ ಮಾಡ್ಕೊಂಡಿದ್ರು. ವಿಡಿಯೋದಲ್ಲಿ ಹೇಳಿದಂತೆ ನ್ಯಾಯಾಲಯದಲ್ಲಿ ಹೇಳಬೇಕು. SIT ಮುಂದೆ ಕೂಡ ಇದನ್ನೇ ಹೇಳುವಂತೆ ಹೇಳಿದ್ರು. SIT ಮುಂದೆ ಕೂಡ ಇದನ್ನೇ ಹೇಳಬೇಕು ಅಂತ ನನಗೆ ಹೇಳಲಾಗಿತ್ತು. ಅದನ್ನು ನಾನು ಅಲ್ಲಿ ಹೇಳಿದೆ ಅಂತ. ಸೊ ಕೆಲವರ ಷಡ್ಯಂತ್ರದಿಂದ ಕೋರ್ಟ್ನಲ್ಲಿ ನಾನು ಸುಳ್ಳು ಹೇಳಿದ್ದಾನೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಸೊ ಒತ್ತಡ ಬೆದರಿಕೆ ಹಾಕಿದ್ರಿಂದ ನಾನು ಸುಳ್ಳು ಹೇಳಿಕೆ ಕೊಟ್ಟೆ. ನನ್ನ ಹೇಳಿಕೆಯ ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ಕೊಂಡಿದ್ರು. ಇನ್ನು ಜಯಂತ್ ಮಟ್ಟಣ್ಣನವರ್ ಬುರುಡೆ ತಂದು ಕೊಟ್ಟಿದ್ರು. 3 ಜನ ನನಗೆ ಬುರುಡೆ ಕೊಟ್ಟು ಸುಳ್ಳು ಹೇಳಿಸಿದ್ರು. ಅವರ ಮಾತನ್ನ ನಂಬಿ ನಾನು ತಪ್ಪು ಮಾಡಿದೆ ಅಂತ ಚಿನ್ನಯ್ಯ ಒಪ್ಕೊಂಡಿರುವಂಥದ್ದಾಗಿದೆ. ಈಗ ತಪ್ಪಿನ ಅರಿವಾಗಿ ಸತ್ಯ ಹೇಳ್ತಾ ಇದ್ದೀನಿ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ತಪ್ಪೊಪ್ಕೊಂಡು ಜಡ್ಜ್ ಮುಂದೆ ಚಿನ್ನಯ್ಯ ಕಣ್ಣೀರು ಹಾಕಿದ್ದಾನೆ. ಸೊ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈತ ಮಾಡಿದಂಥ ಆರೋಪಗಳು ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು. 3 ಜನ ನನಗೆ ಬುರುಡೆ ಕೊಟ್ಟು ಸುಳ್ಳು ಹೇಳಿಸಿದ್ರು ಅಂತ ಈಗ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ SIT ಮೂಲಗಳಿಂದ ಲಭ್ಯವಾಗ್ತಿರುವಂತಹ ಮಾಹಿತಿ ಪ್ರಕಾರ ಆತ ಒಂದಷ್ಟು ಷಡ್ಯಂತ್ರಗಳಿಗೆ ಒಳಗಾಗಿ ತಪ್ಪೊಪ್ಕೊಂಡಿದ್ದಾನೆ ಅಥವಾ ಅಂತ ಒಂದು ಕೆಲಸವನ್ನು ಆರೋಪವನ್ನು ಮಾಡಿದ್ದ ಅನ್ನೋದು. ಸೊ ಏನೇನಾಯಿತು, ತನ್ನ ಸ್ಟೇಟ್ಮೆಂಟಲ್ಲಿ ಯಾವೆಲ್ಲ ವಿಚಾರವನ್ನು ಹೇಳಿದ್ದಾನೆ ಅಂತ ಆಯ್ತಾ? ಅವಿನಾಶ್, ಮುಂದೆ ಇದೇ ಚಿನ್ನಯ್ಯ ನ್ಯಾಯಾಧೀಶರು ಮುಂದೆ 183 ಸೆಕ್ಷನ್ BNSS ಸೆಕ್ಷನ್ 183 ಸ್ಟೇಟ್ಮೆಂಟಲ್ಲಿ ಆತ ಕೊಟ್ಟಿದ್ದ. ಏನು ಸುಪ್ರೀಂ ಕೋರ್ಟಲ್ಲಿ ರಿಟ್ ಅಪ್ಲಿಕೇಶನ್ ಹಾಕಿದ್ದೋ ಸೇಮ್ ಕಂಟೆಂಟು ಅದನ್ನೇ ಯಥಾವತ್ತಾಗಿ ಹೇಳಿದ. ಜೊತೆಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದ ಅದನ್ನೇ ಕೂಡ ಹೇಳಿದ್ದ. ಅದಾದಮೇಲೆ ತನಿಖೆ ಮಾಡಿದಾಗ SIT ತನಿಖೆ ಮಾಡಿದಾಗ ಕಂಪ್ಲೀಟಾಗಿ ಬಹಿರಂಗವಾಯಿತು. ಈತ ಹೇಳಿದ್ದೆಲ್ಲವೂ ಕೂಡ ಮತ್ತೆ ಆತ SIT ಮುಂದೆನೂ ಕೂಡ ಇಲ್ಲ ನಾನು ಈಗ ಹಿಂದೆ ಏನೇನು ಕೊಟ್ಟಿದ್ದೆ, ದೂರು ಆಗಿರ್ಬೋದು, ಏನೇನು ನಾನು ಹೇಳಿಕೆ ಕೊಟ್ಟಿದ್ದೆ ಎಲ್ಲವೂ ಕೂಡ ಸುಳ್ಳು ಅಂತ SIT ಮುಂದೆ ಹೇಳಿದ. ನಂತರ ಆತನನ್ನು ಅದಕ್ಕೆಲ್ಲವೂ ಕೂಡ ಸಾಕ್ಷಿಗಳು ಏನು SIT ಅವರಿಗೆ ಸಿಕ್ಕಿದ ಮೇಲೆ ಆತನನ್ನು ಒಂದು ಕಾನೂನಡಿ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಹೋದ್ಮೇಲೆ ಆತ ಮತ್ತೆ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ಕೋತಾನೆ. ಮತ್ತೆ ನಾನು ಇನ್ನೊಂದ್ಸರಿ ಹೇಳ್ಕೋಬೇಕು, ನಾನು ಬೇರೆ ಒತ್ತಡದಲ್ಲಿ ಅವಾಗ ಆ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ, ಮತ್ತೆ ನಿಮ್ಮ ಮುಂದೆ ನಾನು ಸತ್ಯವನ್ನು ಹೇಳಬೇಕು ಅಂತ ಆತ ಮನವಿ ಮಾಡ್ಕೋತಾರೆ. ಅದಕ್ಕೆ ನ್ಯಾಯಾಧೀಶರು ಕೂಡ ಅವಕಾಶವನ್ನು ಕೊಡ್ತಾರೆ. ಕಳೆದ ವಾರ ಕೊಟ್ಟಿದ್ರು. ಅದಾದಮೇಲೆ ಮತ್ತೆ ಆತನಿಗೆ ಟೈಮನ್ನು ಕೊಡ್ತಾರೆ. ಅದ ನಂತರ ಆತ ಮತ್ತೆ ಈಗ ನ್ಯಾಯಾಧೀಶರು ಮುಂದೆ ಅಂದರೆ ಕ್ಲೋಸ್ ಡೋರಲ್ಲಿ ಆತ ಈ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಮುಖ್ಯವಾಗಿ ಆತ ಕಣ್ಣೀರು ಹಾಕೊಂಡು ಎಲ್ಲವನ್ನು ಕೂಡ ಕೊಡ್ತಾರೆ. ಸುಮಾರು ಒಂದು 4 ಅವರು ಆ ಒಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆತ ನಾನು ಹಿಂದೆ ಏನೇನು ಹೇಳಿದ್ದೆ, ಹಿಂದೆ ನ್ಯಾಯಾಧೀಶರ ಮುಂದೆ ಏನಿದೆ ಎಲ್ಲವೂ ಕೂಡ ಸುಳ್ಳು, ಬೇರೆ ಬೇರೆ ಕಾರಣಗಳಿಂದ ಒತ್ತಡದಿಂದ ನಾನು ಆ ರೀತಿ ಹೇಳಿದೆ. ಆದರೆ ಈಗ ಹೇಳ್ತಾ ಇರುವಂಥದ್ದು ಸತ್ಯ. ನನ್ನ ಈ ಒಂದು ಷಡ್ಯಂತ್ರದಲ್ಲಿ ನನ್ನನ್ನು ಬಳಸ್ಕೊಳ್ಳಾಯಿತು, ನನಗೆ ಧಮಕಿ ಹಾಕಿದ್ರು, ನನಗೆ ಎದುರಿಸಿದ್ರು. ಜೊತೆಗೆ ನನ್ನ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಪಬ್ಲಿಕ್ಕಲ್ಲಿ ಹಾಕ್ತೀನಿ, ನಿನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದೆಲ್ಲವೂ ಕೂಡ ಧಮಕಿ ಹಾಕಿದ್ರು. ಕೆಲವೊಂದು ಆಮಿಷನ್ನು ಕೂಡ ನನಗೆ ಒಡ್ಡಿದ್ರು. ಆದರೂ ಕೂಡ ನಾನು ಇದರೊಳಗಡೆ ಅವರ ಒಂದು ಬಲೆಗೆ ಸಿಕ್ಕಿ ನಾನು ಈ ರೀತಿ ಎಲ್ಲ ಸುಳ್ಳು ಹೇಳಬೇಕಾಯಿತು. ಆದರೆ ಈಗ ನನಗೆ ಸತ್ಯವಾಗಿದೆ. ಇದರದೆಲ್ಲವೂ ಕೂಡ ಅದು ಬುರುಡೆ ಕೊಟ್ಟಿದ್ದರಿಂದ ಇರ್ಬೋದು, ಜೊತೆಗೆ ಏನೇನು ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ಎಲ್ಲವೂ ಕೂಡ ನನಗೆ ಪ್ರತಿದಿನ ಅವರು ಒಂದು ಇನ್ಫಾರ್ಮ್ ಕೊಡ್ತಾಯಿದ್ರು. ಆ ರೀತಿ ಒಂದು ಸ್ಕ್ರೀನ್ ಪ್ಲೇ ರೆಡಿ ಮಾಡಿ ನನಗೆ ಕೊಡ್ತಾಯಿದ್ರು. ಅದೇ ರೀತಿ ನಾನು ಹೇಳ್ಕೊಂಡು ಬರ್ತಾಯಿದ್ದೆ. ಆದರೆ ನನಗೂ ಕೂಡ ಗೊತ್ತಿತ್ತು ಕಾನೂನು ಪ್ರಕಾರವಾಗಿ ಲೀಗಲ್ ಆಗಿ ಏನೇನು ಒಂದು ಬಾಡೀಸ್ಗಳನ್ನ ಏನು ಪೊಲೀಸ್ ಇರ್ಬೋದು, ಜೊತೆಗೆ ಪೋಸ್ಟ್ ಮಾರ್ಟಮ್ ಆಗಿರೋದಿರ್ಬೋದು, ಅಥವಾ ಯಾವುದೂ
ಕೂಡ ಕ್ಲೈಮ್ ಮಾಡ್ಕೊಳಕ್ ಬರ್ತಾ ಇದ್ದ ಬಾಡಿಗಳನ್ನ ಅಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಥವಾ ನದಿಗೆ ಬಿದ್ದು ಸತ್ತೋಗಿರುವಂಥ ಅಂಥವು ಕೂಡ ನಾನು ಹೋಗಿ ಊತ ಹಾಕಿದ್ದೀನಿ ಬಿಟ್ಟರೆ ಅದು ಕಾನೂನು ರೀತಿಯಲ್ಲಿ ಎಲ್ಲವೂ ಕೂಡ ದಾಖಲಾತಿಗಳಿದೆ. ಆದರೆ ಈಗ ಈ ರೀತಿ ನೂರಾರು ಸಂಬಂಧಪಟ್ಟಂತೆ ಊತ ಹಾಕಿ ಅವು ಎಲ್ಲವೂ ಕೂಡ ಸುಳ್ಳು ಅನ್ನೋ ಒಂದು ಅಂಶವನ್ನು ನ್ಯಾಯಾಧೀಶರ ಮುಂದೆ ಈಗಾಗಲೇ ಹೇಳಿದ್ದಾನೆ. ಈಗಾಗಲೇ ಜೈಲಲ್ಲಿ ಇದ್ದಾನೆ. ಈಗ ಸಂಬಂಧಪಟ್ಟಂತೆ ಇದು ಒಂದು ಹೊಸ ತಿರುವು ಅಂತಲೇ ಹೇಳ್ಬೋದು. ಯಾಕೆಂದರೆ ಹಿಂದೆ ಆತ ಹೇಳಿದಂಥ ಸ್ಟೇಟ್ಮೆಂಟೇ ಮತ್ತೆ ಆತನೇ ಇಲ್ಲ, ನಾನು ಹಿಂದೆ ಹೇಳಿದ್ದು ಬೇರೆ ಬೇರೆ ಕಾರಣಗಳಿಗೆ ಒತ್ತಡಕ್ಕೆ ನಾನು ಮಾಡಿದ ಇದ್ದರೆ ಈಗ ನನಗೆ ಅದ್ರ ಸತ್ಯ ಅರಿವಾಗಿದೆ, ನಾನು ಅವರ ಒಂದು ಷಡ್ಯಂತ್ರ ನಾನು ಸಿಕ್ಕಾಕೊಂಡಿದ್ದೆ ಅನ್ನೋದನ್ನು ಎಲ್ಲವೂ ಕೂಡ ಬಾಯ್ಬಿಟ್ಟಿದ್ದಾನೆ. ಅವಿನಾಶ್, ಧನ್ಯವಾದ ಕಿರಣ್.